ಬೆಂಗಳೂರು ನಗರ ಕಂಡರಿದಂಥ ಒಬ್ಬ ರೌಡಿ ನಾನು ನೋಡಿದ್ದು ಸೋಮ ಅವನಿಗೆ ಡೆಡ್ಲಿ ಸೋಮ ಅಂತಾರೆ. ಬೆಂಗಳೂರಲ್ಲಿ ನಾನೊಂದು ಇಷ್ಟು ವರ್ಷ ಇದ್ದದಕ್ಕೆ ಬೆಂಗಳೂರಿಗೆ ಹೊರಗಡೆಯವ್ರನ್ನ ನಾನು ಇರುವಾಗ ಯಾರನ್ನೂ ಒಳಗೆ ಬರೋಕ್ಕೆ ಬಿಡ್ತಾ ಇದ್ದೀನಿ. ಡ್ಯಾನ್ಗೇನಿಲ್ಲ, ಬುದ್ಧಿವಂತ ಅವನು ಪುಟ್ಟಸ್ಕುಮಾರ್. ಅವನು ಯಾರಿಗೂ ಮಚ್ಚಲ್ಲಿ ಹೊಡೆದಿಲ್ಲ, ಒಂದು ದಿವಸ ಜೈಲಿಗೆ ಹೋಗಿಲ್ಲ. ಅವ್ನು ನೋಡಿದ್ರೆ ಯಾರಿಗೂ ಭಯ ಬಿದ್ದು ಓಡೋರಿಲ್ಲ. ಈಸ್ ಒನ್ ಆಫ್ ದಿ ಬಿಸ್ನೆಸ್ ಮ್ಯಾನ್. ಅವನು ಶೂ ಅಂಗಡಿ ಇಟ್ಕೊಂಡಿದ್ದು. ಡೆಡ್ಲಿ ಸೋಮನ್ ಫೈಟರ್ ಅಂದ್ರೆ ಅವರು ಆ ಥರ ಇರಬೇಕು, ಫೈಟ್ ಮಾಡಬೇಕು. ಎಲ್ಲರೂ ನಾವು ಫೈಟು ನೀವು ಫೈಟುಗಳು ಅಂತ ಸುಮ್ಮನೆ ಅವನು. ವೀಕ್ಷಕರೇ ನಮಸ್ಕಾರ, ಇದು ನಿಮ್ಮ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾತಾಡ್ತಾ ಇರೋದು ಬೆಂಗಳೂರು ಅಂಡರ್ವರ್ಲ್ಡ್ ಬಗ್ಗೆ. ಇವತ್ತಿನ ಬೆಂಗಳೂರು IT ಸಿಟಿ, ಗಾರ್ಡನ್ ಸಿಟಿ, ಹಾಗೆಯೇ ಸಿಲಿಕಾನ್ ವ್ಯಾಲಿ ಅಂತ ಮಾತ್ರ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇದೇ ಬೆಂಗಳೂರು ಒಂದು ಕಾಲದಲ್ಲಿ ಡಾನ್ಗಳ ಹಿಡಿತದಲ್ಲಿತ್ತು. ಇಡೀ ಬೆಂಗಳೂರನ್ನ ರೌಡಿಗಳು ಕಂಟ್ರೋಲ್ ಮಾಡ್ತಿದ್ರು ಅಂದರೆ ನಂಬ್ತೀರಾ? ಕತ್ತಿ, ಮಚ್ಚು, ಗನ್ನು, ಸುಪಾರಿ ಕೊಲೆಗಳು, ರಾತ್ರಿ ಆದರೆ ರಕ್ತದ ಹೋಕಳಿನೇ ನಡೀತಾ ಇತ್ತು. ಡಾನ್ MP ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಮುತ್ತಪ್ಪರೈ, ಕೋಳಿ ಫಯಾಜ್, ಡೆಡ್ಲಿ ಸೋಮ, ಆಯಿಲ್ ಕುಮಾರ ಇವರೆಲ್ಲ ಯಾರು ಗೊತ್ತಾ? ಯಾವುದೋ ಒಂದು ಸಿನಿಮಾ ಸ್ಟೋರಿ ಹೇಳ್ತಾ ಇಲ್ಲ, ಇದು ನಮ್ಮ ಬೆಂಗಳೂರಿನ ನಿಜ ಜೀವನದ ಅಂಡರ್ವರ್ಲ್ಡ್ ಸ್ಟೋರಿ. 1970ರಿಂದ 1980ರಲ್ಲಿ ಬೆಂಗಳೂರಿನ ಅಂಡರ್ವರ್ಲ್ಡ್ ರೌಡಿಸಮ್ ಸ್ಟಾರ್ಟ್ ಆಯಿತು. ಆವಾಗಿನ ಬೆಂಗಳೂರು ಇಷ್ಟೊಂದು ದೊಡ್ಡದಾಗಿರಲಿಲ್ಲ, ಬೆಂಗಳೂರು ಇನ್ನೂ ಚಿಕ್ಕದಾಗಿತ್ತು. ನಿಧಾನವಾಗಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಹೋಯಿತು. ಸಣ್ಣ ಪುಟ್ಟ ದರೋಡೆಗಳು, ಕೊಲೆಗಳು, ಜೊತೆಗೆ ಲ್ಯಾಂಡ್ ಡೀಲಿಂಗ್ಗಳು, ಸ್ಮಗ್ಲಿಂಗ್ಗಳು, ಎಕ್ಸ್ಟೋಷನ್ಸು, ಇನ್ನೂ ಬೇಕಾದಂತಹ ನಾನಾ ರೌಡಿಸಮ್ಗಳು ಸ್ಟಾರ್ಟ್ ಆಗ್ತಾ ಹೋಯಿತು. ಗ್ಯಾಂಗ್ ವಾರ್ಗಳು ಕೂಡ ಹುಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಹುಟ್ಟಿದ ಮೊದಲ ದೊಡ್ಡ ಹೆಸರೇ MP ಜಯರಾಜ್. ಈ ಜಯರಾಜ್ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ, ನೋಡೋದಕ್ಕೆ ತುಂಬಾ ಗಟ್ಟಿಮುಟ್ಟಾಗಿದ್ದ. ಪ್ರತಿನಿತ್ಯ ಗರಡಿ ಮನೆಯಲ್ಲಿ ದೇವನ್ನ ದಂಡಿಸ್ತಾ ಇದ್ದ. ಈ ಡಾನ್ MP ಜಯರಾಜು ಜೈಲಲ್ಲಿದ್ದರೂ ಕೂಡ ತನ್ನ ಒಂದು ಪವರ್ನ ಕಾಪಾಡ್ಕೊಂಡಿದ್ದ. ಪೊಲೀಸರಿಗೆ ಸವಾಲು ಹಾಕೊಂಡು ಓಡಾಡ್ತಾ ಇದ್ದ. ಇಡೀ ಬೆಂಗಳೂರನ್ನೇ ಡಾನ್ MP ಜಯರಾಜು ಮತ್ತು ಆತನ ಒಂದು ಗ್ಯಾಂಗ್ ಕಂಟ್ರೋಲ್ ಮಾಡ್ತಾ ಇತ್ತು. ದರೋಡೆಗಳು, ಎಕ್ಸ್ಟೋಷನ್ಸು, ಲ್ಯಾಂಡ್ ಡೀಲಿಂಗ್ಗಳು, ಯಾರಾದರೂ ವಿರೋಧ ಮಾಡಿದ್ರೆ ಒಂದೇ ಉತ್ತರ, ಅಟ್ಯಾಕ್ ಮಾಡೋದು. ಆದರೆ ಪ್ರತಿಯೊಬ್ಬ ಡಾನ್ಗೂ ಒಬ್ಬ ಶತ್ರು ಇದ್ದೇ ಇರ್ತಾನಲ್ವಾ? ಆಗ ಎಂಟ್ರಿ ಕೊಟ್ಟಿದ್ದೆ ಕೊತ್ವಾಲ್ ರಾಮಚಂದ್ರ. ಈ ಕೊತ್ವಾಲ್ ರಾಮಚಂದ್ರ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲೇ ಅತ್ಯಂತ ಭಯಾನಕವಾದ ಹೆಸರು. ಕೊತ್ವಾಲ್ ರಾಮಚಂದ್ರ ಮೂಲತಃ ನಮ್ಮ ಕರ್ನಾಟಕದ ಶಿವಮೊಗ್ಗನವನಾಗಿದ್ದ. ಕೊತ್ವಾಲ್ ರಾಮಚಂದ್ರ ಮೊದಲು ನಮ್ಮ ಭಾರತೀಯ ನೇವಿಯಲ್ಲಿ ಕೆಲಸ ಮಾಡ್ತಿದ್ದ. ಯಾವುದೋ ಒಂದು ಕಾರಣದಿಂದ ನೇವಿಯಿಂದ ವಾಪಸ್ ಬಂದು ಶಿವಮೊಗ್ಗ ಸೇರಿಕೊಂಡಿದ್ದ. ಶಿವಮೊಗ್ಗದಲ್ಲಾದ ಸಣ್ಣ ಪುಟ್ಟ ಜಗಳಗಳಿಂದ ಕೊತ್ವಾಲ್ ರಾಮಚಂದ್ರ ನೇರವಾಗಿ ಬೆಂಗಳೂರು ಕಡೆ ಬರ್ತಾನೆ. ಇಲ್ಲಿ ರೌಡಿಸಮ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಎದುರಾಗಿದ್ದೆ ಡಾನ್ MP ಜಯರಾಜ್. ಆಗಾಗಲೇ ಡಾನ್ MP ಜಯರಾಜು ಇಡೀ ಬೆಂಗಳೂರನ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಡಾನ್ MP ಜಯರಾಜ್ಗೆ ಒಬ್ಬ ಶತ್ರು ಉಟ್ಕೊಂಡಿದ್ದೆ ಕೊತ್ವಾಲ್ ರಾಮಚಂದ್ರ. ಅವನ ಸ್ಟೈಲು, ಕ್ರೂರತೆಗೆ ಪೊಲೀಸರು ಕೂಡ ಬೆಚ್ಚಿ ಬೀಳ್ತಾ ಇರ್ತಾರೆ. ಡಾನ್ MP ಜಯರಾಜು ಕೊತ್ವಾಲ್ ರಾಮಚಂದ್ರನ ನಡುವೆ ವಾರ್ ಸ್ಟಾರ್ಟ್ ಆಗುತ್ತೆ. ಡಾನ್ MP ಜಯರಾಜ್ ಪಡೆ ಮತ್ತು ಕೊತ್ವಾಲ್ ರಾಮಚಂದ್ರನ ಪಡೆ ನಡು ರಸ್ತೆಗಳಲ್ಲಿ ಹೊಡೆದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ಬರ ನಡುವೆ ಇಡೀ ಬೆಂಗಳೂರೇ ಕಂಪಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಡಾನ್ MP ಜಯರಾಜು ಮತ್ತು ಆತನ ಟೀಮು ಕೊತ್ವಾಲ್ ರಾಮಚಂದ್ರನನ್ನು ತುಮಕೂರಿನ ಅಳ್ಳಲ್ಸಂದ್ರದಲ್ಲಿರೋ ಒಂದು ಫಾರ್ಮ್ ಹೌಸ್ನಲ್ಲಿ ಕೊಲೆ ಮಾಡುತ್ತೆ. ಡಾನ್ MP ಜಯರಾಜು ನೇರವಾಗಿ ಅದ್ರಲ್ಲಿ ಪಾಲ್ಗೊಂಡಿರಲ್ಲ, ಆದರೆ ಡಾನ್ MP ಜಯರಾಜ್ನ ಒಂದು ಟೀಮು ಅದ್ರಲ್ಲಿ ಪಾಲ್ಗೊಂಡಿರುತ್ತೆ. ಈ ಕೊತ್ವಾಲ್ ರಾಮಚಂದ್ರನ ಕೊಲೆ ನಂತರ ಡಾನ್ MP ಜಯರಾಜು ಮತ್ತು ಆತನ ಟೀಮು ಜೈಲು ಸೇರಿಕೊಳ್ತಾರೆ. ಅಲ್ಲಿಗೆ ಗ್ಯಾಂಗ್ ದಾಳಿ ಮತ್ತು ಒಂದು ಪ್ರತೀಕಾರದ ಅಂತ್ಯ ಆಗುತ್ತೆ. ಈ ಅಂಡರ್ವರ್ಲ್ಡ್ ಅಂದರೆ ಡಾನ್ MP ಜಯರಾಜ್ ಅಥವಾ ಕೊತ್ವಾಲ್ ರಾಮಚಂದ್ರ ಅಲ್ಲ, ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಇರುತ್ತೆ. ಆಯಿಲ್ ಕುಮಾರ, ಮುತ್ತಪ್ಪರೈ, ಡೆಡ್ಲಿ ಸೋಮ, ಕೋಳಿ ಫಯಾಜ್, ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಹೆಸರುಗಳು ಈ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ಸದ್ದು ಮಾಡುತ್ತೆ. ಒಂದು ಕಡೆ ಬೂಟ್ ಹೌಸ್ ಶಿವಕುಮಾರ್ ಅಲಿಯಾಸ್ ಆಯಿಲ್ ಕುಮಾರ ಇಡೀ ಬೆಂಗಳೂರಿನಲ್ಲಿ ಆಯಿಲ್ ದಂಧೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಶಿವಾಜಿನಗರವನ್ನು ಕೋಳಿ ಫಯಾಜ್ ಕಂಟ್ರೋಲ್ ತಗೊಂಡಿರ್ತಾನೆ. ಹೀಗೆ ಪ್ರತಿಯೊಂದು ಏರಿಯಾಗಳಲ್ಲೂ ಆ ಡಾನ್ಗಳೇ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸುಪಾರಿ ಕಿಲ್ಲಿಂಗ್ಸು, ಡ್ರಗ್ಸು, ರೌಡಿಸಮ್ಮು ಇದೆಲ್ಲವೂ ಕೂಡ ಬೆಂಗಳೂರನ್ನ ಆವರಿಸ್ಕೊಂಡಿರುತ್ತೆ. ಪೊಲೀಸರು ಎಷ್ಟೇ ಹರಸಾಹಸ ಮಾಡ್ತಾ ಇದ್ರು ಪೊಲೀಸರು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಬೆಂಗಳೂರನ್ನ ಈ ಒಂದು ಗ್ಯಾಂಗ್ಸ್ಟರ್ಸ್ಗಳು, ರೌಡಿಗಳು, ಡಾನ್ಗಳು ಕಂಟ್ರೋಲ್ ತಗೊಂಡಿರ್ತಾರೆ.
ಕೊತ್ವಾಲ್ ರಾಮಚಂದ್ರನ ಕೊಲೆ ನಂತರ ಡಾನ್ MP ಜಯರಾಜು ಜೈಲ್ ಸೇರ್ಕೊಳ್ತಾರೆ. ಜೈಲಲ್ಲಿ ಇದ್ಕೊಂಡೆ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡ್ತಾರೆ. ಆ ಸಂದರ್ಭದಲ್ಲೇ ಚುನಾವಣೆಗೆ ಓಡಾಡೋ ಸಂದರ್ಭದಲ್ಲೇ ಡಾನ್ MP ಜಯರಾಜನನ್ನ ಮುತ್ತಪ್ಪರೈ ಸುಪಾರಿ ಕಿಲ್ಲರ್ಸ್ ಇಂದ ಹತ್ಯೆ ಮಾಡ್ತಾರೆ. ಬ್ಯಾಂಕ್ ಉದ್ಯೋಗಿಯಿಂದ ಬೆಂಗಳೂರು ಅಂಡರ್ವರ್ಲ್ಡ್ ಡಾನ್ ಆದ ಕತೆ ಮುತ್ತಪ್ಪರೈ ಅವ್ರದ್ದು. ಮುತ್ತಪ್ಪರೈಗೆ ಬೆಂಗಳೂರು ಮಾತ್ರ ಅಲ್ಲ, ಮುಂಬೈ ಅಂಡರ್ವರ್ಲ್ಡ್ ಲಿಂಕು ಕೂಡ ಇರುತ್ತೆ, ಜೊತೆಗೆ ದುಬೈ ಲಿಂಕು ಕೂಡ ಇರುತ್ತೆ. ಹೈ ಪ್ರೊಫೈಲ್ ಕ್ರೈಮ್ಗಳನ್ನೇ ಮುತ್ತಪ್ಪರೈ ಮಾಡ್ತಾ ಹೋಗ್ತಾರೆ. ಆಯಿಲ್ ಕುಮಾರ್ನ ಹತ್ಯೆ ಆಗಿರ್ಬೋದು, ಡಾನ್ ಜಯರಾಜ್ನ ಹತ್ಯೆ ಆಗಿರ್ಬೋದು, ಇವೆಲ್ಲವನ್ನು ಮಾಡಿದ್ದು ಮುತ್ತಪ್ಪರೈ ಆಗಿರ್ತಾರೆ. ಸೊ ಡಾನ್ MP ಜಯರಾಜನ ಕೊಲೆ ಆದಮೇಲೆ, ಕೊತ್ವಾಲ್ ರಾಮಚಂದ್ರನ ಕೊಲೆ ಆದಮೇಲೆ, ಆಯಿಲ್ ಕುಮಾರ್ನ ಕೊಲೆ ಆದಮೇಲೆ ಇಡೀ ಬೆಂಗಳೂರಿನ ಕಂಟ್ರೋಲು ಮುತ್ತಪ್ಪರೈ ಕಂಟ್ರೋಲ್ಗೆ ಬರುತ್ತೆ. ಇವುಗಳ ಮಧ್ಯೆ ಕೋಳಿ ಫಯಾಜ್ನ ಹತ್ಯೆ ಆಗುತ್ತೆ. ಡೆಡ್ಲಿ ಸೋಮನನ್ನ ಪೊಲೀಸರು ಎನ್ಕೌಂಟರ್ ಕೂಡ ಮಾಡ್ತಾರೆ. ಅಷ್ಟೊತ್ತಿಗೆ ಬೆಂಗಳೂರು ಅಂಡರ್ ವರ್ಲ್ಡೇ ಮುಗಿತಾ ಬರುತ್ತೆ. ಆಗ ಮುತ್ತಪ್ಪರೈ ಈ ರೌಡಿಸಮ್ ಫೀಲ್ಡು, ಈ ಒಂದು ಅಂಡರ್ ವರ್ಲ್ಡ್ ಬಿಟ್ಬಿಟ್ಟು ಒಂದು ಸೋಷಿಯಲ್ ಸರ್ವಿಸ್ ಕಡೆ ಎಂಟ್ರಿ ಕೊಡ್ತಾರೆ. ಒಂದಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡು ಮುತ್ತಪ್ಪರೈ ಬರ್ತಾರೆ. ಜೊತೆಗೆ ಜೈ ಕರ್ನಾಟಕ ಅನ್ನೋ ಒಂದು ಕನ್ನಡ ಸಂಘಟನೆ ಕೂಡ ಮಾಡ್ತಾರೆ. ಅದರ ಸಂಸ್ಥಾಪಕರು ಕೂಡ ಆಗ್ತಾರೆ. ಈ ಕೊನೆಗೆ 15 ಮೇ 2020ರಂದು ಡಾನ್ ಮುತ್ತಪ್ಪರೈ ಅವರು ಬ್ರೈನ್ ಕ್ಯಾನ್ಸರ್ನಿಂದ ಬೆಂಗಳೂರಿನಲ್ಲಿ ಸಾವನ್ನಪ್ತಾರೆ. ಅಲ್ಲಿಗೆ ಬೆಂಗಳೂರಿನ ಅಂಡರ್ವರ್ಲ್ಡ್ ಭಾಗಶಃ ಮುಗ್ದೋಗುತ್ತೆ. ಬೇಕಾದಷ್ಟು ರೌಡಿಗಳ ಕೊಲೆ ಆಗುತ್ತೆ, ಬೇಕಾದಷ್ಟು ರೌಡಿಗಳ ಎನ್ಕೌಂಟರ್ ಕೂಡ ಆಗುತ್ತೆ. 1990ರ ನಂತರ ಪೊಲೀಸರು ಎನ್ಕೌಂಟರ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ರೌಡಿಗಳ ಮೇಲೆ. ಪೊಲೀಸರ ಒಂದು ಟೀಮ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಟೈಗರ್ ಅಶೋಕ್ ಕುಮಾರ್ ಸರ್ ಆಗಿರ್ಬೋದು, ಸಂಗ್ರಾಮ್ ಸಿಂಗ್ ಸರ್ ಆಗಿರ್ಬೋದು, ಹಾಗೆಯೇ ಅಬ್ದುಲ್ ಅಜೀಮ್ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಗಳು ರೌಡಿಗಳ ಮೇಲೆ ಎನ್ಕೌಂಟರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರಿಂದ ಸಾಲು ಎನ್ಕೌಂಟರ್ಗಳಾಗ್ತಾ ಹೋಗುತ್ತೆ, ಅರೆಸ್ಟ್ಗಳಾಗ್ತಾ ಹೋಗುತ್ತೆ, ಗ್ಯಾಂಗ್ಗಳು ನಿಧಾನವಾಗಿ ಕುಸಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿನ ಮೋಸ್ಟ್ ನಟೋರಿಯಸ್ ಗ್ಯಾಂಗ್ಸ್ಟರ್ ಸೋಮಶೇಖರ್ ಅಲಿಯಾಸ್ ಡೆಡ್ಲಿ ಸೋಮನ ಹತ್ಯೆ ಆಗಿದ್ದು ಕೂಡ ಇದೇ ಪೊಲೀಸರಿಂದ. ಬೆಂಗಳೂರಿನ ಅಲ್ಸೂರ್ ಹತ್ರ ಪೊಲೀಸ್ ಟೀಮ್ ಆಗಿದ್ದಂತಹ ಅಬ್ದುಲ್ ಅಜೀಮ್ ಸರ್ ಅವರ ಒಂದು ಟೀಮು ಡೆಡ್ಲಿ ಸೋಮನನ್ನ ಜೊತೆಗೆ ಆತನ ಸಹಚರನಾದ ಬಸವನನ್ನ ಎನ್ಕೌಂಟರ್ ಮಾಡ್ತಾರೆ. ಅಲ್ಲಿಗೆ ಬೆಂಗಳೂರು ನಿಧಾನವಾಗಿ ಕ್ರೈಮ್ ಸಿಟಿಯಿಂದ IT ಸಿಟಿಗೆ ಮಾರ್ಪಾಡಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಾವು ನೋಡ್ತಾ ಇರೋ ಬೆಂಗಳೂರು ಅಷ್ಟು ಸುಲಭವಾಗಿ ಬಂದಿಲ್ಲ. 1537ರಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಬೇಕಾದಷ್ಟು ಜನ ಆಳೋಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರಾಗಿರ್ಬೋದು, ವಿಶ್ವೇಶ್ವರಯ್ಯ ಆಗಿರ್ಬೋದು, CV ರಾಮನ್ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಜನ ಅವ್ರದ್ದೇ ಆದ ರೀತಿಯಲ್ಲಿ ಬೆಂಗಳೂರಿಗೆ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಬೆಂಗಳೂರಿಗೆ ಅಂಡರ್ ವರ್ಲ್ಡ್ ಕೂಡ ಕಡಿಮೆ ಆಗಿಲ್ಲ. ಡಾನ್ MP ಜಯರಾಜ್ ಆಗಿರ್ಬೋದು, ಕೊತ್ವಾಲ್ ರಾಮಚಂದ್ರ ಆಗಿರ್ಬೋದು, ಮುತ್ತಪ್ಪರೈ ಆಗಿರ್ಬೋದು, ಕೋಳಿ ಫಯಾಜ್ ಆಗಿರ್ಬೋದು, ಡೆಡ್ಲಿ ಸೋಮ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ರೌಡಿಗಳು ರೌಡಿಸಮ್ಗೆ ಅವ್ರದ್ದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದು ಒಳ್ಳೆಯದೋ ಕೆಟ್ಟದೋ, ಬಟ್ ರೌಡಿಸಮ್ ಫೀಲ್ಡಲ್ಲಿ ಅವರು ಹೆಸರು ಮಾಡಿದ್ದಾರೆ. ಇನ್ನು ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕು. ಬರೀ ರಕ್ತ, ಭಯ, ಅಂಡರ್ ವರ್ಲ್ಡ್ನ ಇತಿಹಾಸದ ನಂತರ ಬೆಂಗಳೂರಿನಲ್ಲಿ ಈಗ ಶಾಂತಿ ನೆಲೆಸಿದೆ. ಆದರೆ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಅಂಡರ್ ವರ್ಲ್ಡ್ ಮುಗ್ದಿದೆ, ಆದರೆ ರೌಡಿಸಮ್ ಇನ್ನೂ ಮುಗ್ದಿಲ್ಲ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಧನ್ಯವಾದಗಳು ಸ್ನೇಹಿತರೆ.